Okay, today's topic is mathematics. ಅದರಲ್ಲಿ ಯೂನಿಟ್ 3 ಲೈನ್ ಇಂಟಗ್ರಲ್ ಆಫ್ ಎ ಕಾಂಪ್ಲೆಕ್ಸ್ ಫಂಕ್ಷನ್. ಓಕೆ, ಇಂಟಗ್ರಲ್ ಅಂದರೆ ಏನು ಅಂತ. ಲೆಟ್ ಎಫ್ ಆಫ್ ಝೆಡ್ ಬಿ ಎ ಕಾಂಪ್ಲೆಕ್ಸ್ ಫಂಕ್ಷನ್ ಡಿಫೈನ್ಡ್ ಇನ್ ಎ ಡೊಮೈನ್ ಡಿ. ಎಫ್ ಆಫ್ ಝೆಡ್ ಅನ್ನೋದು ಕಾಂಪ್ಲೆಕ್ಸ್ ಫಂಕ್ಷನ್ ಆಗಿ ತಗೊಂಡಿದ್ದೀವಿ. ಇಲ್ಲಿ ನಾವು ಡಿಫೈನ್ಡ್ ಇನ್ ದಿ ಡೊಮೈನ್ ಡಿ, ಒಂದು ಡೊಮೈನ್ ಡಿ ಅಲ್ಲಿ ಇದನ್ನು ಡಿಫೈನ್ ಮಾಡ್ತಾ ಇದ್ದೀವಿ. ಡೊಮೈನ್ ಡಿ ಅಲ್ಲಿ ಡಿಫೈನ್ ಮಾಡ್ತೀವಿ. ದೆನ್ ಇಂಟಗ್ರಲ್ ಆಫ್ ಎಫ್ ಆಫ್ ಝೆಡ್ ಫ್ರಮ್ ಝೆಡ್ ಈಸ್ ಈಕ್ವಲ್ ಟು ಎ ಟು ಝೆಡ್ ಈಸ್ ಈಕ್ವಲ್ ಟು ಬಿ. ಓಕೆ, ದೆನ್ ಇಂಟಗ್ರಲ್ ಏನಾಗಿರುತ್ತೆ ಅಂದರೆ ಝೆಡ್ ಎಫ್ ಆಫ್ ಝೆಡ್ ಇಂಟಗ್ರಲ್ ಆಫ್ ಎಫ್ ಆಫ್ ಝೆಡ್ ಏನಾಗಿರುತ್ತೆ ಅಂದರೆ ಝೆಡ್ ಈಸ್ ಈಕ್ವಲ್ ಟು ಎ ಟು ಝೆಡ್ ಈಸ್ ಈಕ್ವಲ್ ಟು ಬಿ ಈಸ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ದಿ ವ್ಯಾಲ್ಯೂ ಆಫ್ ಎಫ್ ಆಫ್ ಝೆಡ್. ಇನ್ ಟರ್ಮ್ಸ್ ಆಫ್ ಎಫ್ ಆಫ್ ಝೆಡ್ ಅಲ್ಲಿ ಇದನ್ನ ಡಿಫೈನ್ ಮಾಡ್ತೀವಿ. ಅಟ್ points along the smooth curve C. Okay, at points along the ಒಂದು smooth curve C ಇಂದ extended from Z is equal to A to Z is equal to B in domain, such integral is called a line integral. ಅದನ್ನ ನಾವು ಲೈನ್ ಇಂಟಗ್ರಲ್ ಅಂತ ಕರಿತೀವಿ. and is denoted by integration of f of z into dz ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಇಟ್ ಈಸ್ ದಿ ಲೈನ್ ಇಂಟಗ್ರಲ್ ಡೆಫಿನೇಷನ್ ಆಫ್ ಲೈನ್ ಇಂಟಗ್ರಲ್. ಓಕೆ, ಲೈನ್ ಇಂಟಗ್ರಲ್ ಡೆಫಿನೇಷನ್ ಇದಿಷ್ಟು ಆಗಿರುತ್ತೆ. ದೆನ್ ನೆಕ್ಸ್ಟ್ ಅದನ್ನು ಡಿರೈವ್ ಮಾಡೋಣ. ಲೆಟ್ ಸಿ ಬಿ ಡಿಫೈನ್ಡ್ ಬೈ ದಿ ಈಕ್ವೇಷನ್ ಆಗಿ ಸಿ ಅನ್ನು ಡಿಫೈನ್ ಮಾಡ್ಕೊಂಡಿದ್ದೀವಿ. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ, ವೈ ಈಸ್ ಈಕ್ವಲ್ ಟು ವೈ ಆಫ್ ಟಿ ಅಂತ ತಗೊಂಡಿದ್ದೀವಿ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಅಂಡ್ ವೈ ಆಫ್ ಟಿ. ಎ ಈಸ್ ಲೆಸ್ ದ್ಯಾನ್ ಟಿ ಲೆಸ್ ದ್ಯಾನ್ ಬಿ. ಎ ಬಿ ಲೆಸ್ ದ್ಯಾನ್ ಆಗಿರುತ್ತೆ ಯಾವುದಕ್ಕೆ? ಟಿಗೆ. and f of z is equal to u of x comma y plus I into v of x comma y. ಇದು ಒಂದು ಫಾರ್ಮುಲಾ. ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ನೋಡ್ತೀರಾ, ಇದನ್ನ ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ ಅಲ್ಲಿ ಇದನ್ನ ನೋಡ್ತೀರಾ ನೀವು. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ, ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ. ದೆನ್ ಇಂಟಗ್ರಲ್ ಆಫ್, ಅವಾಗ ಇಂಟಗ್ರಲ್ ಕೊಟ್ಟಿದ್ದಾರೆ ಇವರು ಯಾವುದಂದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಝೆಡ್ ಅಂದರೆ ಏನಂತ ತಗೊಂಡು ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ ಅಂತ ತಗೊಂಡಿದ್ದೀವಿ. ಅದಕ್ಕೆ ನಾವು ಎಫ್ ಆಫ್ ಝೆಡ್ನ ಪ್ರಕಾರ ನಾವು ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರಿನ ಪ್ರಕಾರ ನಾವು ಎಫ್ ಆಫ್ ಝೆಡ್ ಅಂದರೆ ಯು ಪ್ಲಸ್ ಐ ವಿ ತೊಗೊಂಡಿದ್ದೀವಿ. ಸೊ ಯು ಪ್ಲಸ್ ಐ ವಿ ಅದನ್ನು ತೊಗೊಂಡಿದ್ದೀವಿ. ಯು ಪ್ಲಸ್ ಐ ವಿ ಇಂಟು ಡಿ ಝೆಡ್ಗೆ ಡಿ ಎಕ್ಸ್ ಪ್ಲಸ್ ಐ ಇಂಟು ಡಿ ವೈ. ಓಕೆ, ಆ ಥರದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ, ಇದೆರಡನ್ನು ಕೂಡ ಮಲ್ಟಿಪ್ಲೈ ಮಾಡೋಣ. ಆವಾಗ ಇಂಟಿಗ್ರೇಷನ್ ಆಗೇ ಇರುತ್ತೆ. ಯು ಇಂಟು ಡಿ ಎಕ್ಸ್ ಪ್ಲಸ್ ಆ್ಯಸ್ ಇಟ್ ಈಸ್ ಐ ಇಂಟು ವಿ. ನೆಕ್ಸ್ಟ್ ಪ್ಲಸ್ ಇಲ್ಲಿರೋ ಪ್ಲಸ್ ಆಗೇ ಬರುತ್ತೆ. ಯು ಇಂಟು ಐ ಇಂಟು ಯು ಇಂಟು ಡಿ ವೈ ಪ್ಲಸ್ ಇಲ್ಲಿರೋ ಪ್ಲಸ್ ಆಗೇ ಬರುತ್ತೆ. ಐ ಇಂಟು ವಿ ಇಂಟು ಡಿ ಎಕ್ಸ್ ಮೈನಸ್ ಹೇಗೆ ಬರುತ್ತೆ ಅಂದರೆ ಐ ಇಂಟು ಐ ಸ್ಕ್ವಯರ್ ವ್ಯಾಲ್ಯೂ -1. ಸೊ ಐ ಇಂಟು ಐ ಸ್ಕ್ವಯರ್ ಆಗುತ್ತೆ, ಅದು -1 ಆಗುತ್ತೆ. -1 ತೊಗೊಂಡಿದ್ದೀವಿ. ಮಿಕ್ಕಿರೋದು ವಿ ಇಂಟು ಡಿ ವೈ ಹಂಗೆ ತೊಗೊಂಡಿದ್ದೀವಿ. ದೆನ್ ನೆಕ್ಸ್ಟ್ ಗ್ರೂಪ್ ಮಾಡ್ಕೊಳೋಣ. ಐ ಇರೋದು ಒಂದು ಗ್ರೂಪು, ಇದು ಇಮ್ಯಾಜಿನರಿ ಪಾರ್ಟ್ ಒಂದು ಗ್ರೂಪು, ರಿಯಲ್ ಪಾರ್ಟ್ ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ರಿಯಲ್ ಪಾರ್ಟ್ ಮಾಡ್ಕೊಳ್ಳೋಣ ಫಸ್ಟು. ಇದರಲ್ಲಿ ಯು ಇಂಟು ಡಿ ಎಕ್ಸ್ ಮೈನಸ್ ವಿ ಇಂಟು ಡಿ ವೈ ಇದು ಆ್ಯಸ್ ಇಟ್ ಈಸ್ ಬರುತ್ತೆ. ಇಲ್ಲಿರೋ ಪ್ಲಸ್ ಆಗೇ ಇರುತ್ತೆ. ಐನ ಎರಡರಲ್ಲೂ ಕಾಮನ್ ತೆಗಿದ್ರೆ ಯು ಡಿ ವೈ ಅಲ್ಲ ವಿ ಡಿ ಎಕ್ಸ್ ಪ್ಲಸ್ ಯು ಡಿ ವೈ ಅಂತ ತೊಗೊಂಡಿವಿ. ಯು ಡಿ ವೈ. ಓಕೆ, ಇಷ್ಟು ಬಂತು. ದೆನ್ ನೆಕ್ಸ್ಟ್ ಇಂಟೆಗ್ರಲ್ ಏನು ಮಾಡ್ತೀವಿ, ಸಪ್ರೇಟಾಗಿ ಅಪ್ಲೈ ಮಾಡ್ತೀವಿ ಎರಡಕ್ಕೂ ಕೂಡ. ಆವಾಗ ಇಂಟೆಗ್ರಲ್ ಆಫ್ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಈಸ್ ಈಕ್ವಲ್ ಟು ಇಂಟೆಗ್ರೇಷನ್ ಆಫ್ ಯು ಡಿ ಎಕ್ಸ್ ಮೈನಸ್ ವಿ ಡಿ ವೈ ಪ್ಲಸ್ ಐ ಇಂಟು ಇಂಟೆಗ್ರೇಷನ್ ಆಫ್ ವಿ ಡಿ ಎಕ್ಸ್ ಪ್ಲಸ್ ಯು ಡಿ ವೈ. ಫರ್ದರ್ ಇವಾಗ ನಾವು ಫರ್ದರ್ integration of f of z into dz is equal to integration of a into b f of z of t dz divided by dt into dt. Okay, into dt ಟರ್ಮ್ಸ್ ಅಲ್ಲಿ ತಗೊಬೇಕಾಗುತ್ತೆ. ಹಾಗಾಗಿ ಇದು ಸಿ ತಗೊಂಡಿದ್ದೀವಿ, ಕರ್ವ್ ಸಿ, ಸ್ಮೂತ್ ಕರ್ವ್ ಸಿ ಅಂತ ಡೆಫಿನಿಷನ್ ತಗೊಂಡಿದ್ದೀವಿ. ಅಟ್ ಪಾಯಿಂಟ್ಸ್
ಅಟ್ ಪಾಯಿಂಟ್ಸ್ ಅಲಾಂಗ್ ದ ಸ್ಮೂತ್ ಕರ್ವ್ ಸಿ ಅಂತ ತಗೊಂಡಿದ್ದೀವಿ. ಸೊ ಹಾಗಾಗಿ ಸ್ಮೂತ್ ಕರ್ವ್ ಸಿ ಆ್ಯಂಡ್ ಝೆಡ್ ಇಸ್ ಈಕ್ವಲ್ ಟು ಎ ಟು ಝೆಡ್ ಇಸ್ ಈಕ್ವಲ್ ಟು ಬಿ ಅಂತ ತಗೊಂಡಿದ್ದೀವಿ. ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, ಸ್ಮೂತ್ ಕರ್ವ್ ಸಿ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಇಸ್ ಈಕ್ವಲ್ ಟು ಎ ಆಫ್ ಬಿ, ಎ ಇಂಟು ಬಿ ಎಫ್ ಆಫ್ ಝೆಡ್ ಆಫ್ ಟಿ ಇಂಟು ಡಿ ಝೆಡ್ ಬೈ ಡಿ ಟಿ ಇಂಟು ಡಿ ಟಿ ಅಂತ ತಗೊಂಡಿದ್ದೀವಿ. ಇಟ್ ಈಸ್ ಎ ಫುಲ್ ಆಫ್ ಲೈನ್ ಇಂಟೆಗ್ರಲ್. ಇದನ್ನು ನಾವು ಲೈನ್ ಇಂಟೆಗ್ರಲ್ ಅಂತ ಕರಿತೀವಿ. ಓಕೆನಾ, ಫುಲ್ಲು ಲೈನ್ ಇಂಟೆಗ್ರಲ್. ಓಕೆ, ದಿಸ್ ಈಸ್ ದಿ ಲೈನ್ ಇಂಟೆಗ್ರಲ್. ಇದನ್ನೇ ಲೈನ್ ಇಂಟೆಗ್ರಲ್ ಅಂತ ಕರಿತೀವಿ. The next properties of line integral. Properties of line integral 5 property ಇದೆ. First property, integration of c k into f of z into dz is equal to k into ಇದಿಷ್ಟು ಬಂದರೆ ಅಂದರೆ ಕೆ ಇಸ್ ಎ ಕಾನ್ಸ್ಟೆಂಟ್ ವೇರಿಯೇಬಲ್ಸ್ ಏನಾದರೂ ಬಂದರೆ ಫಂಕ್ಷನಲ್ಲಿ ಅದನ್ನು ನಾವು ಕಾನ್ಸ್ಟೆಂಟ್ ವೇರಿಯೇಬಲ್ನ ಹೊರಗಡೆ ತೆಗೆದು ಬರೆದು ಇಂಟಿಗ್ರೇಷನ್ ಆಫ್ ದಿಸ್ ಫಂಕ್ಷನ್ ಅದನ್ನು ಮಾಡ್ತೀವಿ. ಇದನ್ನೇ ಫಸ್ಟ್ ಪ್ರಾಪರ್ಟಿ ಹೇಳುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಝೆಡ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಝೆಡ್ ಇಂಟು ಡಿ ಝೆಡ್. ಅದು ಏನು ಹೇಳುತ್ತೆ ಅಂದರೆ ಇಂಟಿಗ್ರೇಷನ್ ಆಫ್ ಸಪ್ರೇಟಾಗಿ ಇಂಟಿಗ್ರೇಷನ್ನ ಅಪ್ಲೈ ಮಾಡುವಂತ ಹೇಳುತ್ತೆ. ಇಂಟಿಗ್ರೇಷನ್ ಆಫ್ ಕರ್ವ್ ಸಿ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಪ್ಲಸ್ ಆರ್ ಮೈನಸ್ ಇಂಟಿಗ್ರೇಷನ್ ಆಫ್ ಕರ್ವ್ ಸಿ ಜಿ ಆಫ್ ಝೆಡ್ ಇಂಟು ಡಿ ಝೆಡ್ ಅಂತ ಮಾಡ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಥರ್ಡ್ ಏನು ಹೇಳುತ್ತೆ ಅಂದರೆ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಮೈನಸ್ ಕರ್ವ್ ಸಿ. ಇಲ್ಲೂ ಮೈನಸ್ ಬರುತ್ತೆ, ಇಲ್ಲೂ ನೆಗೆಟಿವ್ ಸೈನ್ ಬರುತ್ತೆ, ಇಂಟು ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಅಂತ ಹೇಳುತ್ತೆ. ದೆನ್ ನೆಕ್ಸ್ಟ್ ಇನ್ನೊಂದು ಫೋರ್ತ್ ಪಾಯಿಂಟ್, ಇಫ್ ಸಿ ಈಸ್ ದಿ ಕರ್ವ್, ಸಿ ಅನ್ನೋದು ಒಂದು ಕರ್ವ್ ಆಗಿರುತ್ತೆ, ಮೇಡ್ ಅಪ್ ಆಫ್ ಸಿ1 ಅಂಡ್ ಸಿ2 ಅಲ್ಲಿ ಮೇಡ್ ಆಗಿರುತ್ತೆ. ದೆನ್ ಅವಾಗ ಏನು ಬರುತ್ತೆ, ಕರ್ವ್ ಸಿನ ಸಿ1 ಸಿ2 ಅಂತ ಮಾಡ್ಕೊಂಡ್ರೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ಕರ್ವ್ ಸಿ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕರ್ವ್ ಸಿ1 ಎಫ್ ಆಫ್ ಝೆಡ್ ಡಿ ಝೆಡ್ ಪ್ಲಸ್ ಇಂಟಿಗ್ರೇಷನ್ ಕರ್ವ್ ಸಿ2 ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಅಂತ ಆಗುತ್ತೆ. ಓಕೆ, ದ ನೆಕ್ಸ್ಟ್ ಫಿಫ್ತ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ ಮಾಡ್ಯುಲಸ್ ಆಫ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್, ಲೈನ್ ಇಂಟೆಗ್ರಲ್ನಿಗೆ ಮಾಡ್ಯುಲಸ್ ಅನ್ನು ಅಪ್ಲೈ ಮಾಡಿದ್ರೆ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಫ್ ಆಫ್ ಝೆಡ್ ಇಂಟು ಮಾಡ್ಯುಲಸ್ ಆಫ್ ಡಿ ಆಫ್ ಝೆಡ್ ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಪರ್ಟಿ ಹೇಳ್ತಾ ಇದೆ. ಓಕೆ, ಗೊತ್ತಾಯ್ತಾ ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂತ? ಓಕೆ, ಇಷ್ಟೇ ಪ್ರಾಪರ್ಟೀಸ್. ಓಕೆ, ಪ್ರಾಪರ್ಟೀಸ್ ಆಫ್ ಲೈನ್ ಇಂಟೆಗ್ರಲ್, ಇದನ್ನು ನಾವು ಪ್ರಾಪರ್ಟೀಸ್ ಆಫ್ ಲೈನ್ ಇಂಟೆಗ್ರಲ್ ಅಂತ ಕರಿತೀವಿ. ಓಕೆ, ಇದು 5 ಪ್ರಾಪರ್ಟಿನ ಇಟ್ಕೊಂಡು ನಾವು ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗೋಣ. ಓಕೆ.